ಶ್ರೀಕಾಂತ್ ನಾಯ್ಕ ಅವರು ಮಾತಾಡಿದ್ರು, ಡೀಟೇಲ್ ಆಗಿ ಹೇಳಿದ್ರು. ಆದರೆ ಒಂದು ಮಾತು ನಾನು ಕೇಳಿದೆ, ಈ ಹಿಡಕಲ್ ಡ್ಯಾಮ್ದಿಂದ ನೀರು ಹೋಗೋದು ಮೊನ್ನೆ ಏನು ಗಾಂಧಿ ಸೆಂಟಿನರಿ ಫಂಕ್ಷನ್ನಲ್ಲಿ ಆ ವೇಳೆದಾಗ ಈ ಪ್ರಶ್ನೆ ಬಂದಿತ್ತು. ಆ ವೇಳೆದಾಗ ಉಪಮುಖ್ಯಮಂತ್ರಿಗಳಾದಂಥ DK ಶಿವಕುಮಾರ್ ಅವರು ಇಂಥದ್ದನ್ನು ಕ್ಯಾಬಿನೆಟ್ನಾಗ ಪಾಸ್ ಆಗಿಲ್ಲ ಅಂತ. ಕ್ಯಾಬಿನೆಟ್ನಾಗ ಪಾಸ್ ಆಗಿದ್ರೆ ಕೋಟ್ಯಾಂತರ ರೂಪಾಯಿಗೆ ಟೆಂಡರ್ ಕರೀಲಿಕ್ಕೆ ಈ ಸರ್ಕಾರಕ್ಕೆ ಅಧಿಕಾರ ಇದೆ ಎಂದು ಒಂದು. ಎರಡನೇದ್ದು, ಈ ಟೆಂಡರ್ಗಳನ್ನ ಏನು ಕರೀತಾರೆ, ಈಗಾಗಲೇ ಕೆಲಸನೂ ಶುರುವಾಗಿದೆ. 80 ಕಿಲೋಮೀಟರ್ ಮಟ್ಟ ಕೆಲಸ ಸ್ಟಾರ್ಟ್ ಆಗಿದೆ. ನಮ್ಮ ಜಿಲ್ಲಾ ಮಂತ್ರಿಗಳು, ನಮ್ಮ ಕ್ಯಾಬಿನೆಟ್ ಮಿನಿಸ್ಟರ್ಗಳು, ಇಬ್ಬರು ಮಂತ್ರಿ ಅದಾರ್ರಿ ಬೆಳಗಾವಿನಾಗ. ಅವ್ರು ಏನ್ ಮಾಡುತ್ತಿದ್ರು, ಈ ಕ್ಯಾಬಿನೆಟ್ನಾಗ ಡಿಸಿಷನ್ ಆಗಿ ಟೆಂಡರ್ ಕರೀತಾರೆ. ಇದು ಆಗೋ ಸಾಧ್ಯನೇ ಇಲ್ಲ. ಇದನ್ ಆಗೋ ಸಾಧ್ಯನೇ ಇಲ್ಲ. ಇದನ್ನ ಮಾಡೋದಿದ್ರೆ ಇದನ್ನ ಮೊದ್ಲು ಯಾರು ಮಾಡಿದ್ರು, ಯಾವಾಗಾದ್ರೂ ಟೆಂಡರ್ ಅನ್ನೋದು ನೀವು ಹುಡುಕ್ತೀವಿ. ಇನ್ನೊಂದು ಮಾತು ಎಲ್ಲ ಹೇಳಿದ್ರು. ಶಶಿಕಾಂತ್ ನಾಯ್ಕ ಅವರು ತಮ್ಮ ಅನುಭವದ ಮೇರೆಗೆ ಅವ್ರಿಗೆ ಎಲ್ಲ ಹೇಳಿದ್ರು. ಪ್ರಭಾವಿ MLA ಇದ್ದಾರೆ. ಏನಾಗಿದೆ, ಈ ಹಿಡ್ಕಲ್ದಿಂದ ನೀರು ಅವ್ರಿಗೆ ಎಲ್ಲಿ ಯಾವಾಗ ಬೇಕು, ಯಾರು ಕೊಡಬೇಕು, ಅವ್ರು ಡಿಸಿಷನ್ ತಗೋದು ಆ ಹಿಡ್ಕಲ್ದಿಂದ ನೀರು ಬಿಟ್ಬಿಡು. ಇದೊಂದು ಬಿಸ್ನೆಸ್ ಆಗಿ ಹೋಗಿತ್ತು. ಇದು ಅವ್ರು ತಮ್ಮ ಸ್ವಾರ್ಥಕ್ಕಾಗಿ ತಾವು ಆರಿಸಿ ಬರಬೇಕು, ಮತ್ತೊಬ್ರು ಯಾರು ಸತ್ರಿ ಸಾಯ್ಲಿ ಬೀಳ್ಲಿ, ಆದ್ರೆ ಇವ್ರು ಮಾತ್ರ ತಮ್ಮ ಹೊಟ್ಟೆ ತುಂಬಬೇಕು ಅನ್ನೋದು ಒಂದೇ ಉದ್ದೇಶದಿಂದ ಈ ತರದಿಂದ ಕೆಲಸಗಳು ಕ್ಯಾಬಿನೆಟ್ ಬಂದೇ ಇಲ್ಲ, ಯಾಕೆ ವಿಚಾರ ಮಾಡ್ತಿದೆ ಅಂತ ಅವರೇ ಪ್ರೆಸ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಆ ಪೈಪ್ ಲೈನ್ಗಳು ಟೆಂಡರ್ ಆಗಿದ್ದು ಎಲ್ಲ ಆಯ್ತು. ಯಾವಾಗ ಹಿಡಕಲ್ ಡ್ಯಾಮ್ಗೆ ನೀರು ಏನು ಹೋಗ್ತಿದೆ, ಇದು ರಾಕಸ್ಕೋಪ್ ಓವರ್ಫ್ಲೋ, ಮ್ಯಾಕ್ಸಿಮಮ್ ನೀರು ಆ ಕಡೆನೆ ಹೋಗೋದು. ಒಂದ್ ವೇಳೆ ಇವ್ರು ಇದನ್ನೇನು ಮಾಡಿದ್ರೆ ನಾವು ಸ್ಟಾಪ್ ಮಾಡಕ್ ಆಗುದಿಲ್ವಾ? ನಮ್ಗೆ ಇದನ್ನ ಅರ್ಥ ಮಾಡ್ಕೊಂಡು, ಇದನ್ನ ಯಾರಿಗೆ ನಾನು ಅನ್ಯಾಯ ಆಗಬಾರ್ದು ಅನ್ನೋವಲ್ಲ. ನಮ್ಮ ನೀರು, ನಮ್ಮ ಹಕ್ಕು. ಇವತ್ತೇನ್ ನಾವು ಬಡದಾಡಿರ್ತೀವಿ, ಆ ಹಕ್ಕಿಗಾಗಿ ನಾವು ಯಾವತ್ತೂ ಜನರ ಸಲುವಾಗಿ ಇದ್ದೀವಿ, ಜನರ ಸಲುವಾಗಿ ನಾವು ಮಾಡೋದು. ಇದನ್ನ ಅರ್ಥ ಮಾಡ್ಕೋಬೇಕು. ಇವತ್ತು ಆ ಪೈಪ್ ಲೈನ್ ನನಗೆಲ್ಲಾಗಿತ್ತ, ನನಗೆ ತ್ರಾಸ ಆಗಿದ್ದಂತಂದ್ರೆ ಆ ಪೈಪ್ ಲೈನ್ ನಾವೇನ್ ಹಾಕಿದ್ದೇವೆ 18 ಎಂಜಿಡಿ, ಯಾರ್ಯಾರು ಆ ಪೈಪ್ ಲೈನ್ ನೀರು ಕೊಡ್ತಾ ಇದ್ದೀರಿ, ಅವ್ರ ಬೆನಿಫಿಷಿಯರ್ ಅದಾರ. ಅವ್ರು ಕೊಡಬೇಕಾಗಿದ್ರ 14 ಕೋಟಿ 25, ಏನ್ ನಾವು 40-56 ಕೋಟಿ ರೂಪಾಯಿ ಖರ್ಚು ಮಾಡಿದೀವಿ. ಅದಕ್ಕೆ ಏನ್ ಕಾರ್ಪೊರೇಷನ್ ಬಂತ ಹಣ, ಏನ್ ಬಂತೇನು, ಏನ್ ಕೊಟ್ರೆ ನೀವು ಅದನ್ನ ನೋಡ್ಕೋಬೇಕಾಗಿ. ಇದನ್ನ ನೀವು ಅರ್ಥ ಮಾಡ್ಕೊಳ್ಳಿ. ಇದನ್ನ ಯಾವ ದಿವಸ ನೀವು ಮಾಡೋದಿಲ್ಲ. ಇದನ್ನ ನೀವು ಇವ್ರು ಹಾಗೆ ನಾವು ನೀರು ಕೊಟ್ಟೆ ಕೊಡೋರು, ನಾ ಏನ್ರ ಬೇಕಾದಾಗ್ಲಿ ಶಶಿಕಾಂತ್ ನಾಯ್ಕರವ್ರು ಹೇಳಿ ನಾವು ಅಂತೇವೆ. ಆಮೇಲೆ ನಾವೇ ಇಲ್ಲೇ ನೀರು ನಿಂದ್ರಿಸ್ಬಿಡ್ತೇವೆ. ಅದನ್ನ ಏನ್ ಬೇಕಾದಾಗಲಿ ಎಲ್ಲರೂ ಹೋಗಿ ಅಲ್ಲೇ ನಿಂದಿರ್ತೀವಿ. ಏನ್ ಅರ್ಥ ಇದೆ ಜನರಿಗೆ? ಈಗ ಅವ್ರು ಏನ್ ಹೇಳ್ತಾರೆ, ರೈತರಿಗೂ ಸಿಗಬೇಕು, ಕುಡಿಯೋ ನೀರು ಆಗಬೇಕು. ಇದು ಒಂದು ಉದ್ದೇಶದಿಂದ ನೀವು ಮಾಡಿದರೆ ಮಾತ್ರ ಇದು ಸಕ್ಸಸ್ ಆಗ್ತದೆ. ಇಲ್ಲಾತು ಕೇವಲ ಈ ಒಂದು ಇಂಡಸ್ಟ್ರಿ ಏನ್ ಸಿಗೋದೈತ್ರಿ? ಇಂಡಸ್ಟ್ರಿಯಿಂದ ನಮಗೇನ್ ಸಿಗೋದಿದೆ, ಜನರಿಗೆ ಏನ್ ಸಿಗೋದಿದೆ? ಏನ್ ಸ್ಕೀಮ್ ನಾವು ಮಾಡಿದ್ದೇವೆ ಜನರಿಗಾಗಿ, ನೀರಿಗಾಗಿ. ಜನರ ನೀರು ಸಲುವಾಗಿನೇ ಅದನ್ನ ಸ್ಕೀಮ್ ಆಗಿದ್ದಿದ್ದೆ, ಕುಡಿಯೋ ನೀರು ಸಲುವಾಗಿ ಆಗಿದ್ದಿದ್ದೆ. ಅದನ್ನು ಬಿಟ್ಟು ನಾನು ಅಲ್ಲಿ ಕೊಡ್ತೀನಿ ಇಲ್ಲಿ ಕೊಡ್ತೀನಿ ಅಂದ್ರೆ ಆಗುದಿಲ್ಲ. ಇದನ್ನ ನಾವು ಎಲ್ಲರೂ ಒಟ್ಟಾಗಿ ಕೆಲಸ ಮಾಡಿದ್ರೆ ಮಾತ್ರ, ನಿಂತ್ರೆ ಪಕ್ಷಾತೀತವಾಗಿ, ಭಾಷಾತೀತವಾಗಿ, ಇದು ನೀವು ಜಾತ್ಯತೀತವಾಗಿ ಇದನ್ನ ನಾವೆಲ್ಲ ಕೂಡಿ ಮಾಡಿದ್ರೆ, ಇವತ್ತು ಶಶಿಕಾಂತ್ನರ ಆ ಭಾಗದಲ್ಲಿ ನಾವೆಲ್ಲಾದ್ರೂ ಕೂಡಿದ್ರೆ ಯಾಕೆ ಸ್ಟಾಪ್ ಆಗೋದಿಲ್ಲ? ಇದನ್ನ ಸ್ಟಾಪ್ ಮಾಡುವಂತ ಕಾರ್ಯ ನಿಮ್ಮಿಂದ ಎಲ್ಲರಿಂದ ಆಗಬೇಕನ್ನೋದನ್ನ ವಿನಂತಿ ಮಾಡ್ಕೊತ ನಾನು ಈಗಾಗಲೇ ನಮ್ಮ ನೀರು ನಮ್ಮ ಹಕ್ಕು ಏನೊಂದು ಹೋರಾಟ ಇವತ್ತಿನ ದಿವಸ ಪ್ರಾರಂಭ ಆಗಿದೆ. ಶ್ರೀ ಗುರುಸಿದ್ಧ ಸ್ವಾಮಿಯವರ ಅಧ್ಯಕ್ಷತೆಯಲ್ಲಿ ಅದಕ್ಕೆ ಒಳ್ಳೆ ಒಂದು ಬೆಂಬಲ ಕೂಡ ಬೇಕಾಗ್ತಾ ಇದೆ. ಯಾಕಂದ್ರೆ ಬೆಳಿಗ್ಗೆ ಇವಾಗ ನಾಳೆ ಸೇರಿದೀವಿ, ಎಲ್ಲರೂ ಕೂಡ ಲೀಡರ್ಸ್ ಇದಾರೆ. ಅಂದ್ರೆ ಅವರು ನಮ್ಮೊಂದು ಸಂಸ್ಥೆಗಳು, ಸಂಘಗಳು, ಗ್ರೂಪ್ಗಳು ಇದಾವೆ. ಇವತ್ತಿನ ಸೇರಿರೋದು ರೈತ ಸಂಘಟನೆಯಿಂದ ಬಂದಿದ್ದಾರೆ, ರಾಜು ಮರೆಯವರಿದ್ದಾರೆ, ಹಾಗೆ
APMC ಬಂದರೆ ಲಿಂಗಾಯತ ಸಂಘಟನೆಯಿಂದ ಇವರು ನಮ್ಮ ಆನಂದಗೌಡ ಸ್ವಾಮಿ ಜಾಗತಿಕ ಲಿಂಗಾಯತ ಸಮಾಜದಿಂದ ನಮ್ಮ ಇವರಿದ್ದಾರೆ, ಬಸವರಾಜ ದೊಡ್ಡಿ ಸಾಹೇಬ್ ಇದ್ದಾರೆ, ಅದೇ ರೀತಿ ಮಾಜಿ ಮಹಾಪೌರರು ಮತ್ತೆ ಮಾಜಿ ವಂದನಾ ಬೆಳಗುಂದ, ಸಂಜಯ್ ಸಿಂಗ್ ಇದ್ದಾರೆ, ಪ್ರಶಾಂತ್ ಭಟ್ಕಂಡೆ, ಆಮೇಲೆ ಇವರು ನಮ್ಮ ದೀಪಕ್ ವಾಗೇರ ಪೌರ ಕಾರ್ಮಿಕರ ಲೀಡರ್ ಇದ್ದಾರೆ. ಅವರು ಹೀಗೆ ಸುಮಾರು ಜನ ಇದ್ದಾರೆ. ನಮ್ಮ ದೀಪಕ್ ನಾಯಕ ಯಾವಾಗನೂ ಬೆಳಗಾವಿ ಜನರ ಹಿತಕ್ಕಾಗಿ ದುಡಿದಾರಂತ ಒಬ್ಬರು ವ್ಯಕ್ತಿ, ಅವರು ಕೂಡ ಇವತ್ತಿನ ದಿವಸ ಇದ್ದಾರೆ. ಇವರೆಲ್ಲರೂ ಕೂಡಿ ಒಂದು ಶಕ್ತಿ ಇದ್ದಂಗೆ, ಒಬ್ಬರ ಅಂತಂದ್ರೆ ಒಬ್ಬರಿಂದ ಏನಿಲ್ಲ ಅಂತಂದ್ರೆ 500,000 ಜನ ಇರುವಂತ ಒಂದು ಶಕ್ತಿ ಇರುವಂತಹ ಒಂದು ವ್ಯಕ್ತಿಗಳಲ್ಲಿ ಎಲ್ಲ ಕೂಡಿದ್ದೇವೆ. ಹಾಗಾಗಿ ಇವತ್ತಿನ ದಿವಸ ಮತ್ತೆ ನಮಗೆ ಜೈಂಟ್ಸ್ ದವರು ಕೂಡ ಒಂದು ಸಪೋರ್ಟ್ ಇದಕ್ಕೆ ಕೊಟ್ಟಿದ್ದಾರೆ. ಜೈಂಟ್ಸ್ ಮೇನ್ ಗ್ರೂಪ್ ಇದ್ದಾರೆ, ಅವರು ಕೂಡ ಸಪೋರ್ಟ್ ಕೊಟ್ಟಿದ್ದಾರೆ. ಬಸವೇಶ್ವರ ಬ್ಯಾಂಕಿನ ಸಂಸ್ಥೆಯದು ಕೂಡ ಸಪೋರ್ಟ್ ಕೊಟ್ಟಿದ್ದಾರೆ. ಇದಕ್ಕೆ ಅಲ್ಲಮ ಪ್ರಭು ಮಹಾಸ್ವಾಮೀಜಿ ಅವರು ಕೂಡ ನಾಗಮಠದ ಅಲ್ಲಮ ಪ್ರಭು ಮಹಾಸ್ವಾಮೀಜಿ ಅವರು ಕೂಡ ಸಪೋರ್ಟ್ ಕೊಟ್ಟಿದ್ದಾರೆ. ಮಲ್ಲೇಶ್ವರ ಚೌಲೆ ಅವರು ಕೂಡ ಮುಂಚೆಯಿಂದನೂ ಯಾವಾಗನೂ ನಮ್ಗೆಲ್ಲ ನೀ ನಡೀತಾ ಇದ್ರು ನಾ ಹಿಂದೆ ನೀನ್ ಹೇಳ್ತಾ ಇಲ್ಲ ಎಲ್ಲರಿಗೂ ಒಂದು ಪ್ರೋತ್ಸಾಹ ಕೊಡುವಂತ ಒಂದು ವ್ಯಕ್ತಿ. ಇವತ್ತಿನ ದಿವಸ ಬೆಳಗಾವಿ ಜನಕ್ಕೆ ಕುಡಿಯುವಂತಹ ನೀರು ಇವತ್ತು ಸಿಗ್ಲೇಬೇಕು. ಬೆಳಗಾವಿಯ ಫಸ್ಟ್ ನಾವು ವಿಚಾರ ಮಾಡೋಣ, ಬೆಳಗಾವಿ ಜನರಿಂದ ಸಾಗುವಂತ ಇಲ್ಲಿಂದ ಕನೆಕ್ಟೆಡ್ ಇದೆ. ಹಿಡ್ಕಲ್ ಡ್ಯಾಮ್ ಇಂದ ನೀರುತ್ತದೆ, ಅದು ಮೂಡಲ್ಗಿ, ಇದು ಹುಕ್ಕೇರಿ, ಅರ್ವಾವಿ, ಗೋಕಾಕ, ಯರಗಟ್ಟಿ, ಲೋಕಾಪುರ, ಮುಧೋಳ, ಇದು ರಾಯಬಾಗ್ವರೆಗೆಲ್ಲ ನೀರು ಹೋಗ್ತದೆ. ಇದನ್ನ ನಾವು ಪಾಟಿಸ್ಕೋಬೇಕಾಗಿದೆ. ಯಾಕಂತಂದ್ರೆ ಅಲ್ಲೆಲ್ಲ ಎಡಗಂಟೆ ಬಲಗಂಟೆ ಇರುವಂತ ಕೆನಾಲ್ ಮೂಲಕ ಅದೆಲ್ಲ ನೀರು ಹೋಗ್ತದೆ. ಆ ನೀರಿಂದನೇ ರೈತರಿಗೆಲ್ಲ ಬೆಳೆ ಸಿಗ್ತದೆ. ಅವ್ರು ಬೆಳೆದ್ರೆ ನಮ್ಗೆಲ್ಲ ಊಟ, ನೀರು ಇದ್ರೆ ನಮ್ಗೆಲ್ಲ ಕುಡಿಯೋಕೆ ನೀರು, ಜಾನುವಾರುಗಳಿಗೆ ನೀರು, ಪಶು ಪಕ್ಷಿಗಳಿಗೆ ನೀರು, ಮರಗಳಿಗೆ ನೀರು, ರೈತರಿಗೆ ನೀರು, ಕುಡಿಯೋ ನೀರು ಬೇಕೇ ಬೇಕು. ಅದನ್ನೇ ಇವತ್ತಿನ ದಿವಸ ಇಲ್ಲಿಂದ ಯಾರಿಗೂ ಗೊತ್ತಿಲ್ಲದೇನೆ ನನಗೆ ತಿಳಿದು ಬಂದ ಪ್ರಕಾರ ಮಾನ್ಯ ಜಿಲ್ಲಾ ಪಾಲಕ ಮಂತ್ರಿಗಳಾದಂತಹ ಸತೀಶ್ ಜಾರಕಿಹೊಳಿ ಕೂಡ ಇದ್ರ ಬಗ್ಗೆ ಮಾಹಿತಿ ಇಲ್ಲ ಅಂತ ತಗೊಂಡು ಅವ್ರದ್ದು ಸ್ಟೇಟ್ಮೆಂಟ್ ಬಂತು. ಅದು ಕೂಡ ಅವರು ಕೂಡ ಇದ್ರ ಬಗ್ಗೆ ವಿಚಾರಣೆ ಮಾಡ್ಬೇಕಂತ ತಿಳ್ಕೊಂಡು ನಾನು ಅವ್ರ ಹತ್ರ ವಿನಂತಿ ಮಾಡ್ತಾ ಇದ್ದೀನಿ. ಮತ್ತೆ ಮೊನ್ನೆ ಒಂದು ಹೇಳಿದ ವಿಷಯ ಪ್ರಕಾರ ಮೊನ್ನೆ ಜಿಲ್ಲಾಧಿಕಾರಿಗಳಿಗೆ ನಮ್ಗೆ ಗೊತ್ತಿಲ್ಲದೆ ಇದು ನಡೆದಿದೆ ಅಂತ ತಿಳ್ಕೊಂಡು ಹೇಳಿದ್ದಾರೆ. ಅದು ಒಂದು ದುರ್ದೈವ ಅಂತ ಹೇಳ್ಬೇಕಾಗತ್ತೆ. ಈ ರೀತಿ ನಿರ್ಣಯ ಕೈಗೊಳ್ಳಕ್ ಬೇರೆ ಅಭ್ಯರ್ಥಿಗಳು ತಪ್ಪಾಗಿ ಕಂಡು ಬರ್ತಾ ಇದೆ. ಈ ರೀತಿ ಮಾಡಬಾರ್ದು. MB ಪಾಟೀಲ್ ಅವರು ಒಂದ್ ವೇಳೆ ಧಾರವಾಡದ ಜನರ ಇಂಡಸ್ಟ್ರಿಯಲ್ಸ್ಗಳ ಹಿತಾಸಕ್ತಿ ಕಾಪಾಡಬೇಕಂತ ಹೇಳಿದ್ರೆ ಅವರು ಇವತ್ತಿನ ದಿವಸ ತುಂಗಭದ್ರಾ ಡ್ಯಾಮ್ ಹಾಗೂ ಹಿಪ್ಪರಗಿ ಡ್ಯಾಮ್ ಇಂದ ನೀರು ಸರಬರಾಜು ಮಾಡಿ ಅವ್ರಿಗೆ ಬೆಳಗಾವಿ ಜನಕ್ಕೆ ಯಾವುದೇ ತರದ ಇದು ಬೆಳಗಾವಿಯಲ್ಲಿರುವಂತಹ ಪಶ್ಚಿಮ ಘಟ್ಟದ ಇದು ಎಕೋ ಸೆನ್ಸಿಟಿವ್ ಝೋನ್, ಟೈಗರ್ ಝೋನ್ ಅಂತ ತಿಳ್ಕೊಂಡು ಇಷ್ಟೆಲ್ಲ ಇದ್ರೂ ಕೂಡ ಅಲ್ಲಿಂದ ಮಳೆ ಬಂದು ಅಲ್ಲಿಂದ ನೀರು ನಮ್ಗೆ ಸಿಗೋದು. ಈ ಅದನ್ನೇ ನಾಳೆ ಇಲ್ಲಿಂದ ತಗೊಂಡು ಹೋಗ್ಬಿಟ್ರೆ ಈಗಾಗಲೇ 0.5 TMC ನೀರು ಪರ್ ಡೇ ಅಂತ ಈಗಾಗಲೇ ಮಾನ್ಯ ನಮ್ಮ ಮಾಜಿ ಜಿಲ್ಲಾ ಮಂತ್ರಿಗಳಾದಂತಹ ಶಶಿಕಾಂತ್ ನಾಯ್ಕ ಸಾಹೇಬ್ ಕೂಡ ಹೇಳಿದ್ರು. ಒಂದು ದಿವಸಕ್ಕೆ 0.5 TMC ಅಂತಂದ್ರೆ ಅವ್ರಿಗೆ ಬೇಕಾದ್ರೆ 4 TMC ವಾಟರ್ ನೀರು. ಆಮೇಲೆ ಮುಂದೆ ನಮ್ಮ ಹತ್ರ ನೀರು ಉಳಿತಿಲ್ಲ. ಆಮೇಲೆ ಏಪ್ರಿಲ್ ಮೇಲ್ದಲ್ಲಿ ಈಗಾಗಲೇ 12 ದಿವಸಕ್ಕೆ ನೀರು ಬರ್ತದೆ. ಅದು ಈಗ ಮುಂದೆ ಜನವರಿ ಫೆಬ್ರವರಿಗೆ ನೀರು ಅವಾಗನೇ ನಮ್ಗೆ ಸಿಗಂಗಿಲ್ಲ. ಆ ರೀತಿ ಪ್ರಶ್ನೆ ಬರ್ತದೆ. ಅದಕ್ಕಾಗಿ ಇವತ್ತು ಎಲ್ಲರೂ ಕೂಟಿದ್ರು. ಪ್ರಾಥಮಿಕವಾಗಿ ಇವತ್ತಿನ ಚರ್ಚೆ ಕೂಟ ನಡೀತಾ ಇದೆ. ಇದರಲ್ಲಿ ನಮ್ಗೆ ರಿಕ್ಷಾ ಅಸೋಸಿಯೇಷನ್ ದವರು, ಆಮೇಲೆ ಅದೇ ರೀತಿ ಮ್ಯಾಕ್ಸಿ ಕ್ಯಾಬ್ ಅಸೋಸಿಯೇಷನ್ ದವರು, ಇತರ ಸಮಾಜದ ಸಂಸ್ಥೆಗಳು, ಸಂಘಗಳು ಎಲ್ಲರೂ ಕೂಡ ಇದರಲ್ಲಿ ಕನ್ನಡ, ಮರಾಠಿ, ಹಿಂದೂ, ಮುಸ್ಲಿಂ, ದಲಿತ ಯಾರ್ಯಾರು ಬೆಳಗಾವಿಯಲ್ಲಿರುವಂತ ಎಲ್ಲ ನಡೆಸುತ್ತಿರುವಂತಹ ಪ್ರಮುಖ ಸಂಘ ಸಂಸ್ಥೆಗಳು ಎಲ್ಲರೂ ಕೂಡ ಇದರಲ್ಲಿ ಬೆಂಬಲ ಕೊಡಬೇಕು. ಇದನ್ನ ನಾವು ಇವತ್ತಿನ ದಿವಸ ಗಮನ ಸೆಳೆಯುವಂತ ಒಂದು ಕಾರ್ಯಕ್ರಮ ಮಾಡ್ಲೇಬೇಕಂತ ತಿಳ್ಕೊಂಡು ಮುಂದಿನ ಇದಕ್ಕೆ ಒಂದು ವಿಚಾರಗಳನ್ನು ಅದನ್ನು ಕೂಡ ಮಾಡೋಣ. ಇನ್ನು ನಮ್ಮ ಜೊತೆಗಿರುವಂತಹ ಮಲ್ಲೇಶಣ್ಣ ಜವಲೆ, ದಲಿತ ಮುಖಂಡರಾದಂತಹ ಮಲ್ಲೇಶಣ್ಣ ಜವಲೆ ಅವರು ತಮ್ಮ ವಿಚಾರವನ್ನು ಮಂಡಿಸಬೇಕಂತ ತಿಳ್ಕೊಂಡು ನಾನು ತಮ್ಮಲ್ಲಿ ವಿನಂತಿ ಮಾಡ್ತಾ ಇದ್ದೇನೆ. ಅವರು ನಮ್ಮ ಪೌರ ಕಾರ್ಮಿಕರಾದಂತಹ ದೀಪಕ್ ವಾಗೇರ ಸಾಹೇಬರು ಎಲ್ಲೋ ಹೊರಗಡೆ ಹೋಗೋದಿಲ್ಲ. ಹಾಗಾಗಿ ಅವರೇ ತಮ್ಮ ನಮ್ಮ ನೀರು ನಮ್ಮ ಹಕ್ಕು ಎನ್ನುವ ಹೋರಾಟಕ್ಕೆ ನಮ್ಮದ ಸಂಪೂರ್ಣ ಬೆಂಬಲ ಇದೆ. ಪರಮ ಪೂಜ್ಯರಲ್ಲಿ ಅನಂತ ಪ್ರಣಾಮಗಳನ್ನು ಸಲ್ಲಿಸಿ ಇಲ್ಲಿ ನೆರೆದಿರ್ತಕ್ಕಂಥ ಎಲ್ಲ ಪ್ರಮುಖರಿಗೆ ಶರಣಾರ್ಥಿಗಳು. ಈಗ ನಡೀತಾ ಇರುವಂತಹ ಈ ಹೋರಾಟ ನಮ್ಮ ನೀರು ನಮ್ಮ ಹಕ್ಕು, ಈ ಹೋರಾಟಕ್ಕೆ ನಮ್ಮದ ಸಂಪೂರ್ಣ ಬೆಂಬಲ ಇದೆ. ಬೆಳಗಾವಿಗೆ ಮೂಲಭೂತ ಸೌಕರ್ಯಗಳನ್ನ ಸಂಪೂರ್ಣವಾಗಿ ಒದಗಿಸಬೇಕು. ನಮ್ಮ ಶಶಿಕಾಂತ್ ನಾಯ್ಕ ಸರ್ ಅವರು, ಕುರ್ಚಿ ಸರ್ ಅವರು ಹೇಳಿದ ಹಾಗೆ ಇಲ್ಲಿ ಮಿಕ್ಕಿದ್ದನ್ನ ಧಾರವಾಡಕ್ಕೆ ಹೋಗಕ್ಕೆ ಅಡ್ಡಿ ಇಲ್ಲ. ಅದಕ್ಕೆ ಬೇರೆ ಪರ್ಯಾಯ ಮಾರ್ಗಗಳನ್ನು ಅವರು ಸೂಚಿಸಿದ್ದಾರೆ. ಜೊತೆಗೆ ಇದು ನಮ್ಮ ಮೊದಲನೆಯ ಆದ್ಯತೆಯ ಹೋರಾಟ. ಜೊತೆಗೆ ಬೆಳಗಾವ ಬಹಳ ನಿರ್ಲಕ್ಷ್ಯ ಆಗಿದೆ. ರೈಲ್ವೆ ಬರ್ತಾ ಇಲ್ಲ, ಒಂದೇ ಭಾರತ್ ಬರ್ತಾ ಇಲ್ಲ,
ಒಂದಾನೊಂದು ಕಾಲಕ್ಕೆ ಬೆಳಗಾವಿ ನಗರದಿಂದ 12ರಿಂದ 16 ಫ್ಲೈಟ್ ಹೋಗ್ತಾ ಇದ್ವು. ಈಗ 3-4ಕ್ಕೆ ಬಂದ್ ನಿಂತಿದೆ. ಉಡಾನ್ ಅಂತೂ ಪೂರ್ಣ ಬಂದಾಗಿದೆ. ಇದು ರಾಜಕೀಯ ಇಚ್ಛಾಶಕ್ತಿ ಕೊರತೆದನೋ ಅಥವಾ ನಾವು ಸಂಪೂರ್ಣವಾಗಿ ನಿರ್ಲಕ್ಷ್ಯ ಮಾಡ್ತಾ ಇದ್ದೀವಿ. ಇದೆಲ್ಲಾ ಕಾರಣದ ಈಗಿರುವಂತಹ ಸಂಸದರು ಹೊಸಬರಿದ್ದಾರೆ, ಬಟ್ ಹಿಂದಿದ್ದವರು ಕೂಡ ಯಾವುದೇ ರೀತಿ ಇದಕ್ಕೆ ಇದು ಮಾಡ್ಲಿಲ್ಲ, ಸ್ಪಂದಿಸ್ಲಿಲ್ಲ. ಈಗಿರೋರ್ನೆಲ್ಲರೂ ಕುಡ್ಕೊಂಡು ನಾವು ಬೆನ್ನ ಹತ್ತಿ ಎಲ್ಲಾ ಮೂಲಭೂತ ಸೌಕರ್ಯಗಳು ಬೆಳಗಾವಿಗೆ ಸಿಗುವ ಮಾಡೋಣ. ಕೇವಲ ಬೆಂಗಳೂರಿನ ಬಿಟ್ರೆ ಹುಬ್ಳಿ ಧಾರವಾಡನ್ನ ಬೆಳೆಸ್ತಾ ಇದ್ದಾರೆ. ಬೆಳಗಾವಿಗೆ ಯಾವ ಲಕ್ಷ ಕೊಡ್ತಾ ಇಲ್ಲ. ನಮ್ಮ ಜಿಲ್ಲೆಯಲ್ಲಿ 4 ಜನ ಸಂಸದರು ಇದ್ದಾರೆ, 18 ಜನ MLAಗಳಿದ್ದಾರೆ, MLCಗಳಿದ್ದಾರೆ. ಅವ್ರಿಗೆಲ್ಲರಿಗೂ ಬೆನ್ನ ಹತ್ತಿ ಅವ್ರನ್ನ ಈ ಹೋರಾಟದಲ್ಲಿ ನಾವು ಅವ್ರನ್ನ ಕುಡ್ಕೊಂಡು ಈ ಹೋರಾಟನ ಯಶಸ್ವಿ ಮಾಡೋಣ ಅಂತ ಹೇಳಿ ನಾನು ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ಸರ್ವರಿಗೂ ಕರ್ಮಿಕರಾದಂತಹ ದೀಪಕ್ ವಾಘೇಲಾ ಅವರು ತಮ್ಮ ಮನವನ್ನ ತಮ್ಮ ವಿಚಾರವನ್ನ ಮಂಡಿಸಬೇಕೆಂದು ವಿನಂತಿ ಮಾಡ್ತೀವಿ. ಪೂಜ್ಯರು ಪರ್ಮಿಷನ್ ಕೊಡೋದು ಮೀಟಿಂಗ್ ಈಗ ಯಾವಾಗ ಕರೆದ್ರು ನಾವು आज बलराम शहर में मेरा पानी और मेरा गांव, तो पिक्चर आया था कि मेरा गांव है मेरा देश, तो उसके लिए लोगों ने जबरदस्त हिंदुस्तान के लिए बलि दिया है. तो आज हमारे पे ये प्रसंग आया है कि बेलगाम का पानी कहीं और जा रहा है. तो उस विषय को लेकर आज यहाँ पर हमारे सुजीत मुर्मू साहब, और मैं सबसे पहले कहता हूँ कि सुजीत मुर्मू साहब को धन्यवाद देता हूँ कि कम से कम बेलगाम के लोगों को पानी पिलाने के लिए वो लोगों ने पहले इस प्रश्न को उठाया. लेकिन आपको मैं आज ध्यान देना चाहता हूँ कि हमारी महानगर पालिका के मेयर, डिप्टी मेयर और नगर सेवक ऐसे 1984 से हमने एक संगठन बनाई है. उस संगठन के मुताबिक हमने उसमें हमारे रमेश कुट्टी साहब जी है. तो पिछले 1 महीने के पहले हमने हमारे निर्माणी साहब ने अपने गांव में एक लाइन में फल निकाल रहा है बोलकर वहां पर उन्होंने प्रश्न उठाया था. तो उसको लेकर हमने हमारे संगठन के अंदर इसी में चर्चा करे. उस चर्चा के अंदर हमारे सम्मानित श्री रमेश कुट्टी साहब भी थे और विस्तार से आपको उन्होंने पानी के बारे में यहाँ पर बताया. मैं पानी के बारे में आपको और कुछ बताने नहीं जाऊंगा कि ये जो प्रश्न है 1 महीने पहले महानगर पालिका के माजी नगर से एक संगठन ने प्रश्न उठाया. उसमें सबसे पहले मैं निर्वाणी मित्र साहब को धन्यवाद देता हूँ. और हमने 1 महीने पहले पालक मंत्री के साथ में एक मीटिंग भी कराई थी, उसका एक फोटो भी है. 1 महीने पहले हमने संगठन की तरफ से हमने निवेदन भी दिया है. और ये विषय हमने हमारे माननीय सम्मानित श्री मुख्यमंत्री MP साहब जगदीश शेट्टर को भी हमने इस बारे में कि बेलगाम का पानी कहीं और जा रहा है, आप इसमें तुरंत ध्यान डालकर इसको रोकिए बोलकर हमने आवाज उठाया है. तो मैं आपसे विनती करता हूँ कि आप सब लोग बेलगाम के पानी रोकना चाहिए. विस्तार से जो अभी हमारे मुख्य साहब ने जो माहिती दी है पानी के बारे में, पहले ही हमको पानी नहीं मिलता, हम वाटर स्टोक के ऊपर डिपेंड थे. उसके बाद में हमको फिल्टर डैम का हमको पानी मिलने लगा. और इसके महाशिल्पकार हमारे संभाजी पाटिल और रमेश कुट्टी साहब, क्योंकि हमारे बंगारप्पा डैम के टाइम पे ये इलेक्ट्रल डैम का जो प्रोजेक्ट आया है हमारे बेलगाम के लिए है, तो हमारे बेलगाम के लिए आया है. तो सबसे पहले हमारे ये जो पानी है बेलगाम के हक के लिए, तो पहले बेलगाम की जनता के लिए, हम बेलगाम के लिए पहले हम प्रश्न, हमको जो पानी मिलने के बाद में हम किसी और दूसरे को बढ़ना चाहिए. पानी देने के लिए हमारे किसी का विरोध नहीं है, किसी का भी विरोध नहीं है पानी में. लेकिन पानी हमको कम पड़कर दूसरों को अगर पानी देने लगे तो भविष्य में हमको पानी नहीं मिलेगा, बिल्कुल पानी नहीं मिलेगा हमको. अभी हमारे कुट्टी साहब ने बताया कि KEB को जाता है और इंडस्ट्रियल एरिया को जाता है, हमारे कैंटोनमेंट बोर्ड को जाता है. हम पानी देने को लेकर इसको तकरार नहीं कर रहे, लेकिन बेलगाम की जनता को पानी अगर कम पड़ गया, अगर दूसरे को जाता है पानी, तो ये हमारे बेलगाम वासियों के ऊपर अन्याय है. ये अन्याय के खिलाफ हम आवाज उठाना चाहिए. और मैं आपको यहाँ पर माजी नगर सेवक संगठन के सेक्रेटरी की तरफ से आपको मैं आश्वासन देता हूँ कि हम पूरी माजी नगर सेवक संगठन आपके पीछे रहेंगे. आप इसको आवाज उठाओ, क्योंकि इसका पहले आवाज हमने ही उठाया है. और आपको मैं यहाँ पर जो निवेदन दिया है फुलकर साहब ने और सब मिलकर, यहाँ पर निर्वाणी साहब भी है, 1 महीने पहले हमने आवाज उठाई और धन्यवाद बोलता हूँ कि आप उस आवाज को सुनकर आज
ये मुझे लगता है कि बेलगाम की जनता को यहाँ पर बुलाए। तो इसके लिए मैं आपको संगठन की तरफ से पूरा सहयोग करेंगे और जितने भी हमारे नगर सेवक है आपके पीछे हम उस दिन बंद के दिन हम खड़ेंगे। इतना बोलकर मैं आपको थोड़ा देखो जाइए। ಈಗ ನಾನು ನಮ್ಮ ದಲಿತ ಸಂಘಟನಾ ಮುಖಂಡರಾದಂತಹ ಮಲ್ಲೇಶಣ್ಣ ಚೌಧರಿ ಅವರು ಒಂದು ಮಾತುಗಳನ್ನು ಮಾತಾಡುವಂಥದ್ದು ವಿನಂತಿ ಮಾಡ್ತಾ ಇದ್ದೀನಿ. ಆಮೇಲೆ ಶಂಕರಣ್ಣ ನೀವು ಮಾತಾಡಬೇಕು. ಡಿಲಿಪ್ ಗಮ್ಮ ಸಾಹೇಬ್ ಇದ್ದಾರೆ, ಅವ್ರ ವಿಷಯ ತಿಳ್ಕೊಳ್ಬೇಕಿನ್ನ ತುಂಬಾ ಇದೆ. ಪೂಜ್ಯ ಸ್ವಾಮೀಜಿಯವರು ವಂದಿಸಿ ಇದೆಲ್ಲ ನಮ್ಮೆಲ್ಲ ಹಿರಿಯರಾದಂಥ ಮಾಜಿ ಮಂತ್ರಿಗಳಂತ ಒಂದು ಅಭ್ಯಾಸ ಪೂರ್ವ ಬೆಳಗಾವಿ ಏನ್ ರೀತಿ ಪೈಪ್ ಹೋಗಿದೆ ಅಲ್ಲಿಂದ ಇನ್ನೊಂದು ಮಾಹಿತಿ ಕೊಟ್ಟಿದ್ದಂತ ಮಾಜಿ ಶಾಸಕರು ರಮೇಶ್ ಕುರ್ಚಿದವರು, ಇಲ್ಲಿ ಮಾಜಿ ಮಹಾಪೌರ ಬಂದವ, ಅದೇ ರೀತಿ ಮಾಜಿ ಕ್ಯಾಂಟೋನ್ಮೆಂಟ್ ಉಪಾಧ್ಯಕ್ಷ ಕೂಡ ಬಂದವ, ಸಮಾಜದ ಎಲ್ಲ ಮುಖಂಡರು. ನಾ ಹೇಳೋದು ತಪ್ಪಷ್ಟೇ, ತಾವೀಗ ನಮಗೆ ನೀರು ಅಷ್ಟೇ ವಿಚಾರ ಮಾಡ್ತಾ ಇಲ್ಲ. ಕುಡಿಯೋದು ಬರೋ ದಿನದಲ್ಲಿ ನಮ್ಮ ಮಕ್ಕಳಿಗೆ ನೀರು ಕೊಡೋದು. ಇವತ್ತು ಇರ್ತೀವಿ, ನಾಳೆ ಹೋಗಿರ್ತೇವೆ. ಬರೋ ದಿವಸದಲ್ಲಿ ಬಹಳ ಕೆಟ್ಟ ಪರಿಸ್ಥಿತಿ ಅದೇ. ದೀಪಕ್ ವಾಘೇಲ ಅವರಿಗೆ ಧನ್ಯವಾದ. ಅದೇ ರೀತಿ ಪತ್ರಕರ್ತರ ಆದಂತ ಮೆಹಬೂಬ್ ಮಕ್ಕಂದರವರು ಒಂದು ತಿಂಗಳಿಂದ ಮಹಾನಗರ ಪಾಲಿಕೆಯಲ್ಲಿ ಅವತ್ತ ಬಜೆಟ್ ಮೀಟಿಂಗ್ ಇತ್ತು. ಅಲ್ಲಿ ಫಸ್ಟ್ ಅವಾಜ್ ಹತ್ತಿದಾಗ ಇದು ಎಲ್ಲರಿಗೂ ಗೊತ್ತಾಯ್ತು. ನಾನು ಇಷ್ಟ ಹೇಳೋದು ತಾತ್ಪರ್ಯ ಇಷ್ಟ, ಯಾಕಂದ್ರೆ ನಮ್ಮ ಹಿರಿಯರು ಎಲ್ಲ ದೃಷ್ಟಿಕೋನದಿಂದ ಹೇಳಿದವರು. ಸಂವಿಧಾನದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದಿಟ್ಟಾರೆ, ಇರುವಿಗೆ ಕೂಡ ನೀರು ಬೇಕು, ಅದೇ ರೀತಿ ಗಿಡಕ್ಕೂ ಕೂಡ ನೀರು ಬೇಕು. ಅವು ಮೂಕು ಜನ ನಾವು ಬಾಯಿ ಐತಿ ಕಿವಿ ಐತಿ ನಾವು ಕೇಳ್ತೀವಿ ನೀರು ಕೊಡ್ರಿ ಅಂತ ಹೇಳಿ, ಬಟ್ ಅವ್ರಿಗೆ ಯಾರು ನೀರು ಕೊಡೋದು? ಪಕ್ಷಿ ಪ್ರಾಣಿಗಳಿಗೆ ನೀರು ಯಾರು ಕೊಡೋದು? ಗಿಡಕ್ಕೆ ಯಾರು ನೀರು ಕೊಡೋದು? ಅದನ್ನೆಲ್ಲ ನಾವು ಉಳಿಸ್ಬೇಕಾದ್ರೆ ನಾವೆಲ್ಲರೂ ಒಂದಾಗಿ ಹೋರಾಟ ಮಾಡ್ಬೇಕು. ಯಾವ ರೀತಿ, ಯಾಕಂದ್ರೆ ನಾವು ಒಂದು ಬೆಳೆಬೇಕಾಗ್ತೈತಿ. ವಿಶ್ವರತ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮಾಡಿ ಚೌದಾರ ಕೆರೆ ಇದೆ, ಅಲ್ಲ ಕುಡಿಯೋ ನೀರಿಗಾಗಿ ಹೋರಾಟ ಮಾಡಿದ್ರು. ಅದ ಪರಪಡಿಸ್ಕೊಂಡ್ಬಂದ್ವಿ ನಾವು. ಕುಡಿಯೋ ನೀರಿಗಾಗಿ ಬೀದಿ ಬಂದು ಹೇಳ್ದಂಗೆ ಎಲ್ಲರೂ ನಾವು ಜನಶಕ್ತಿ ಎಲ್ಲ ಒಂದಾದ್ರೆ ನಾವು ನಿಂತು ಅಂದ್ರೆ ಅದ್ರ ಬೇಕಾದಂತ ಶಕ್ತಿ ಕೂಡ ಅದನ್ನ ನಿಂತುವಂತ ತಾಕತ್ ತಮ್ಮೆಲ್ಲ ಕಡೆ ಅದೇ. ಅದಕ್ಕೆ ನಾವೆಲ್ಲ ಸಂಪೂರ್ಣ ಬೆಂಬಲ ಕೊಡ್ತೀವಿ. ಯಾಕಂದ್ರೆ ದೀಪಕ್ ವಾಘೇಲ ಹೇಳಿದಾಗ ರಮೇಶ್ ಕುರ್ಚಿ ಸಾಹೇಬರು, ಸಂಭಾಜಿ ಪಾಟೀಲ್ ಅವರು ಜಾಗ ಎಲ್ಲಿ ಇರಲಿಲ್ಲ ಅಂದಾಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಲ್ಲಿ ಮೆಡಿಕಲ್ ಪ್ರೊಜೆಕ್ಟ್ ಉದ್ಘಾಟನೆ ಬಂಗಾರಪ್ಪ ಸಾಹೇಬ್ ಬಂದಾಗ ಅಲ್ಲಿ ನಾವು ಕೊಟ್ಟಿದ್ವಿ. ಇದು ಒಂದು ಬರೋಬ್ಬರಿ ನಾವೊಂದು ನಮ್ಮಂತೂ ರೈಲ್ವೆ ಆಟ ಜೈಲು ಆಟ ಯಾವಾಗ ಬೇಕಾದ್ರೂ ಕರೀಲಿ. ನೀರಿಗಾಗಿ ಹೋರಾಟ ಬಂದರೆ ನಮ್ಮ ಜೀವ ಹೋದ್ರೆ ಅರ್ಪಿಸಿಲ್ಲ. ತಲೆಯರು ಮತ್ತು ಮುಂದಿನ ಭವಿಷ್ಯದಲ್ಲಿ ಹುಟ್ಟಿದ್ದಾರೆ ಭಾಳ ಚೆನ್ನಾಗಿ 232 ಮಟ್ಟ ಅವ್ರು ಅವಾಗ ವಿಷಯ ಮಾಡೋದು. ಈಗ ಜನವರಿ ಫೆಬ್ರವರಿ ಇಂದ ನಮ್ಗೆ ವಿಷಯ ಹತ್ತಿಲ್ಲ. ಮಾರ್ಚ್ ಏಪ್ರಿಲ್ ಅಲ್ಲಿ ನಮಗೆ ನೀರಿಲ್ಲ ಅಂದಾಗ ನೀರು ಖಾಲಿ ಆಗಿದ್ದೀವಿ. ಅವಾಗ ಜನ ಅವೇರ್ನೆಸ್ ಬೆಳಗಾವಿ ಸಿಟಿಯಲ್ಲಿ ಇದ್ದಂತ ಎಲ್ಲ ಸಂಘಟನೆ ಬಹಳಷ್ಟು ಗಲ್ಲಿಯಲ್ಲಿ ಅವೆಲ್ಲ ಮತ್ತು ಹೋರಾಟ ಮಾಡಕ್ಕೆ ಅಜ್ಜರ ಆಶೀರ್ವಾದ ಎಲ್ಲ ಮಾಡೋದು. ನಾವೆಲ್ಲಕ್ಕೂ ನಮ್ಮೆಲ್ಲ ಸಂಘಟನೆಯಿಂದ ದಲಿತ ಸಂಘಟನೆ ತಿಳ್ಕೊಂಡು ಎಲ್ಲರೂ ಬಚಾವತ್ ಅದರ ಬಚಾವತ್ ಪ್ರಕಾರ ಇನ್ನ ನಾವು ನೀರನ್ನ ಬಿಡುಗಡೆ ಬಳಸ್ಕೋದಿಲ್ಲ. ಇನ್ನ ಸಾಕಷ್ಟು ಅವಕಾಶಗಳು ಬಳಸ್ಕೊಳಕ್ಕೆ ಅದನ್ನ ಸರ್ಕಾರಗಳು ಇದು ಮಾಡ್ಬೇಕಿತ್ತ. ಹೋಟೆಲ್ ಅಸೋಸಿಯೇಷನ್ ಅಧ್ಯಕ್ಷರಾದಂತಹ ಅಜಯ್ ಪೈ ಅವರು ತಮ್ಮ ಮನೋ ಇಂಡಸ್ಟ್ರೀದವ್ರಿಗೆ ಇದ್ದಾರೆ. ಈಗ ದಿಲೀಪ್ ಅಹಮದ್ ಅವರು ಎಲ್ಲರಿಗೂ ನಮಸ್ಕಾರ. ನಾನು ಹೋಟೆಲ್ ಅಸೋಸಿಯೇಷನ್ ಪರವಾಗಿ ಮಾತಾಡ್ತೇನೆ. ನಮ್ಮ ಉದ್ಯಮಕ್ಕೆ ಬೇಕಾಗಿರೋದು ಮುಖ್ಯವಾಗಿ ಅಂದ್ರೆ ನೀರು. ಯಾಕಂದ್ರೆ ರೈತರಿಗೆ ನೀರು ಸಿಕ್ಕಿದ್ರೆ ಅವ್ರು ಒಳ್ಳೆ ಬೆಳೆ ಕೊಡ್ತಾರೆ. ಅವ್ರು ಒಳ್ಳೆ ಬೆಳೆ ಕೊಟ್ರೆ ನಮ್ಮ ಉದ್ಯಮವನ್ನು ನಡೆಯುವುದು. ಸೊ ಅದಾಗೆ ನಮ್ಗೆ ಹೋಟೆಲ್ ನಡೆಸಲಿಕ್ಕೆ ಮೇನ್ ಇರೋದು ನೀರು. ಕುಡಿಲಿಕ್ಕೆ ಬಂದವರಿಗೆ ಕುಡಿಲಿಕ್ಕೆ ಕೊಡ್ಬೇಕು ನೀರು. ಕೊಟ್ಟದಲ್ಲಿ ನಮ್ಮ ರೂಮ್ಸ್ ಅಲ್ಲಿ ಬಂದವರಿಗೆ ಸ್ನಾನಕ್ಕೆ ನೀರು, ಅದಕ್ಕೆ ಬೇಕಾಗಿದ್ದು ಲಾಂಡ್ರಿಗೆ ಬೇಕಾಗಿದ್ದು ನೀರು. ಸೊ ನಮ್ದು ವಾಟರ್ ಇಂಟೆನ್ಸಿವ್ ಬಹಳ ಬಿಸ್ನೆಸ್. ಸೊ ನಮ್ಮ ವ್ಯವಹಾರಕ್ಕೆ ನೀರು ನಮ್ಗೆ ಬೇಕಾಗಿರೋದ್ರಿಂದ ನಾವು ಸುಜಿತ್ ಅವರೇ ಈ ಹೋರಾಟದಲ್ಲಿ ನಮ್ಮ ನೀರು ನಮ್ಮ ಹಕ್ಕು ಈ ಹೋರಾಟದಲ್ಲಿ ನಿಮ್ ಜೊತೆಗೆ ಅದೇವೆ. 100% ನಿಮ್ ಜೊತೆ ಇದೆ ಸಪೋರ್ಟ್. ಸೊ ಇಷ್ಟ ಅಂತ ಹೇಳಿ ಥ್ಯಾಂಕ್ ಯು.
ಇನ್ನ ದಿಲೀಪ್ ಕಾಮತ್ ಅವರು ಪರ್ಯಾವರಣಿಗಳು ಅವರ ಒಂದು ಮಾತುಗಳನ್ನ ನಮ್ಮ ವಿಚಾರ ಹೇಳಿ ಇವ್ರ ವಿಚಾರ ತುಂಬಾ ಚೆನ್ನಾಗಿರ್ತದೆ, ಅದನ್ನ ಕೂಡ ತಿಳ್ಕೊಳ್ಳಿ. ಮತ್ತೆ ಇನ್ನೊಂದನ್ನ ನಮ್ಮ ಸಾಜಿದ್ ಶೇಖ್ ಅವರಿದಾರಲ್ಲ, ಅವರು ನಮ್ಗೆಲ್ಲ ಇನ್ನೂ ಸಪೋರ್ಟ್ ಮಾಡೋದು ವ್ಯಕ್ತಿ. ಕಂಟ್ರೋಲ್ಮೆಂಟ್ ಕಾಯಂ ಅವರು ಇದಾಗಿರ್ತಾರೆ, ಕ್ಯಾಪಿಟಲ್ ಆಗಿರ್ತಾರೆ. ತುಂಬಾ ಒಳ್ಳೆಯ ವ್ಯಕ್ತಿ, ಸೋಷಿಯಲ್ ಆಕ್ಟಿವಿಸ್ಟ್ ಕೂಡ. ಇಂತ ಏನು ಬೆಳಗಾವಿ ನಗರಕ್ಕೆ ಸಮಸ್ಯೆ ಎದ್ದು ಅವರು ಕೂಡ ಬರ್ತಾರೆ, ಹೇಳೋದು ಬರ್ತಿದ್ರೆ ಕ್ಷಮಿಸಿ. ಇವತ್ತೊಂದು ಮಾತು ದಿಲೀಪ್ ಕಾಮತ್ ಅವರು ತಮ್ಮ ವಿಚಾರಗಳನ್ನು ಮಂಡಿಸಬೇಕಂತ ತಗೊಂಡು ವಿನಂತಿ ಮಾಡ್ತಿದ್ದೇನೆ. ತುಂಬಾ ಒಳ್ಳೆಯ ವಿಚಾರಗಳನ್ನು ಅವ್ರು ಇಟ್ಕೊಳ್ತಾ ನಾನು ಕೇಳ್ಬೇಕು ವಿನಂತಿ ಮಾಡ್ತೀನಿ. ಇವತ್ತು ಸರ್ ಈ ಕಡೆ ಬನ್ನಿ ಸರ್, ಇಲ್ಲಿ ಬನ್ನಿ ಸರಿ. ಸ್ನೇಹಿತರೆ, ಇವತ್ತು ನಾವೆಲ್ಲರೂ ಸೇರಿರೋದು ಕುಟುಂಬದಲ್ಲೇ ಒಂದು ಯೋಜನೆ ಹಾಕಿ ಬೆಂಗಳೂರೊಳಗ ಒಂದು ಕುತಂತ್ರ ನಡೆಸಿ ಬೆಳಗಾವಿ ಜಿಲ್ಲೆ ಘಟಪ್ರಭಾ ನದಿ ನೀರನ್ನ ಧಾರವಾಡಕ್ಕೆ ಸಾಗಿಸುವ ವಿಚಾರ ಅಂತೇಳಿ ನಾವು ಅದಕ್ಕೆ ವಿರೋಧ ಮಾಡುವ ಸಲುವಾಗಿ ಕೂತೇವಿ. ಅದಕ್ಕೆ ಅದ್ರ ಬಗ್ಗೆ ಏನು ಅಂತ ಅಷ್ಟೇ ಇವತ್ತು ವಿಚಾರ ಮಾಡೋಣ. ಉಳಿದ ವಿಷಯಗಳ ಬಗ್ಗೆ ಇವತ್ತು ಚರ್ಚೆ ಬೇಡ. ಅದಕ್ಕೆ ಇದನ್ನು ತಡೆಯೋದು ಹೇಗೆ, ನಾನು ಯಾಕೆ ತುಡುಗ್ಲೆ ಇದನ್ನ ಯೋಜನೆ ಹಾಕಿದಾರಂತ ಹೇಳ್ತಾ ಇದ್ದೀನಿ ಅಂತಂದ್ರೆ, ಬೆಳಗಾವಿ ಜಿಲ್ಲಾ ಪಾಲಕ ಮಂತ್ರಿಗಳಿಗೆ ನನಗೆ ಗೊತ್ತಿಲ್ಲ ಅಂತ ಹೇಳ್ತಾರೆ, ಶಾಸಕರಿಗೆ ನಮ್ಗೆ ಗೊತ್ತಿಲ್ಲ ಅಂತ ಹೇಳ್ತಾರೆ, ಇಲ್ಲಿಯ ಸಂಸದರಿಗೆ ಇದು ನಮ್ಗೆ ಗೊತ್ತಿಲ್ಲ ಅಂತ ಹೇಳ್ತಾರೆ. ಅದಕ್ಕೆ ಇದು ತುಡುಗ್ಲೆ ಆದ. ಸೊ ಅದಕ್ಕೆ ಪೈಪ್ಲೈನರೇ ದೊಡ್ಡ ಪ್ರಮಾಣದೊಳಗೆ ಬಂದಲ್ಲ, ಸಭೆಯಲ್ಲಿ ಇದ್ರ ಬಗ್ಗೆ ನಿರ್ಧಾರ ಆಗಿಲ್ಲ ಅಂತ ಹೇಳ್ತಾರೆ. ಸೊ ಇದರ ಅರ್ಥ ಏನು ಅಂತಂದ್ರೆ, ಇದು ಕುತಂತ್ರ. ಇದರಲ್ಲಿ ಜನರನ್ನ ವಿಶ್ವಾಸದೊಳಗೆ ತಗೊಂಡು ಕೆಲಸ ಮಾಡುವುದಕ್ಕೂ ಇದು ಆಗುವುದಿಲ್ಲ ಅನ್ನೋ ಖಾತ್ರಿ ಸರ್ಕಾರಕ್ಕೆ ಇರೋದ್ರಿಂದ ಇದನ್ನ ತೊಡಗಲೇ ಮಾಡಲಿಲ್ಲ. ಅದಕ್ಕೆ ಇದನ್ನ ಎಕ್ಸ್ಪೋಸ್ ಮಾಡಿ ನಾವು ಅಕಸ್ಮಾತ್ ಆಗಿ ಗೊತ್ತಾದದ್ದು. ಸೊ ಅದು ಇದನ್ನ ಹೆಂಗ್ ಅಂದ್ರೆ ಸರ್ಕಾರ ಯಾವ ರೀತಿ ವಿಚಾರ ಮಾಡ್ತದೆ ಅನ್ನೋದನ್ನ ನೋಡಿದ್ರೆ ಬಹಳ ಕೆಳಕ್ ಅನಿಸ್ತದೆ. ಇದು ಜನಪ್ರತಿನಿಧಿಗಳನ್ನ ಮತ್ತು ಜನರನ್ನ ಕತ್ರೊಳಗಿಟ್ಟು ಈ ತರದ ಯೋಜನೆ ಮಾಡಿ ನೀರು ಕಳುವು ಮಾಡೋದು, ಇದು ಎಷ್ಟರ ಮಟ್ಟಿಗೆ ಬಂದದ ಅನ್ನೋದು. ಸೊ ಅದಕ್ಕೆ ಇದನ್ನ ನಾವು ವಿರೋಧ ಮಾಡಬೇಕು. ಇದನ್ನ ವಿರೋಧ ಮಾಡುವುದರ ಸಲುವಾಗಿ ಹಲವು ಸೂಚನೆಗಳು ಬಂದಾವ. ಈ ತರದ ಇನ್ನೂ ಸೂಚನೆಗಳು ಯಾವ ರೀತಿ ಅಂದ್ರೆ, ಇದನ್ನ ಒಂದಂತೂ ನಾವು ಶಾಸಕರಿಗೆ ಹೋಗಿ ಕೇಳ್ಬೇಕಾಗಿದೆ. ಇದು ಹಿಂಗಿಂಗ್ ಅಂತೀರಿ ನೀವು, ಇದಕ್ಕೆ ನಿಮಗ್ ಗೊತ್ತಿಲ್ಲ ಅಂತೀರಿ. ಇಲ್ಲಿ ನೀರು ಇಲ್ಲಿ ಕಡಿಮೆ, ಈಗ ಇಲ್ಲಿಯ ರೈತರಿಗೆ ಇಲ್ಲಿಯ ಜನರಿಗೆ ಕುಡಿಯೋದಕ್ಕೆ ನೀರಿಲ್ಲ, ರೈತರಿಗೆ ನೀರಿಲ್ಲ, ಇಲ್ಲದೆ ಇರುವಂತಹ ಪರಿಸ್ಥಿತಿ ಒಳಗೆ ಇಲ್ಲಿಯ ಕೈಗಾರಿಕೆಗಳಿಗೆ ನೀರು ಕಡಿಮೆ ಬೀಳ್ತಾ ಇರುವ ಪರಿಸ್ಥಿತಿ ಇರುವಾಗ ನೀವು ಧಾರವಾಡಕ್ಕೆ ಹೋಗ್ತಾ ಇದಾರೆ, ಇದು ನಿಮ್ಗೆ ಗೊತ್ತಿಲ್ಲ ಅಂತೀರಿ. ಈಗ ಗೊತ್ತಾಯ್ತು ಇಲ್ಲೋ, ಈಗ ನಮ್ದು ಇದಕ್ಕೆ ವಿರೋಧ ಅದ ಅಂತ ನೀವು ನಮಗೂ ಬರೆದ್ಬೋದು. ನಾವು ಈ ರೀತಿ ಆಂದೋಲನ ಮಾಡಿದ್ದ ಅನುಭವ ನನಗಿರೋದ್ರಿಂದ ಹೇಳ್ತೀನಿ. ಕರ್ನಾಟಕ ಪಲ್ಪುಡ್ ಲಿಮಿಟೆಡ್ ಕಂಪನಿಗೆ, ಬಿರ್ಲಾ ಕಂಪನಿಗೆ 75 ಸಾವಿರ ಎಕರೆ ಜಮೀನನ್ನ ರಾಮಕೃಷ್ಣ ಹೆಗಡೆ ಅವರು 40 ವರ್ಷದ ಕರಾರಿನಿಂದ ಎಕರೆಗೆ 200 ರೂಪಾಯಿ ಅಂತ ಕೊಟ್ಟಿದ್ರು. ಇದು ಜನ ವಿರೋಧಿ ನೀತಿ, ನೀಲಗಿರಿ ಬೆಳೆಸಾಕ ಇದಕ್ಕೆ ವಿರೋಧ ಮಾಡಿದ್ವಿ ನಾವು. 74 ಶಾಸಕರ ಕಡೆಯಿಂದ ಚುನಾವಣೆ ಬಂದಾಗ ಜನರು ಕೇಳಿಕ್ ಶುರು ಮಾಡಿದ್ರು, ಇದು ಬಿರ್ಲಾದವ್ರಿಗೆ ಭೂಮಿ ಕೊಡ್ತೀರಿ, ಇದ್ರ ಬಗ್ಗೆ ಜನರ ಕಡೆಯಿಂದ ಕಸ್ಕೊಂಡು ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಅದನ್ನ 74 ಮಂದಿ ಶಾಸಕರ ಕಡೆಯಿಂದ ಜನ ಬರೆಸ್ಕೊಂಡು, ಇಲ್ಲ ಇದು ಜನರಿಗೆ ಸಿಗ್ಬೇಕು, ಬಿರ್ಲಾಕ್ ಹೋಗ್ಬಾರ್ದು. ಉಲ್ಟಾ ಆಯ್ತು, ಕರ್ನಾಟಕ ಪಲ್ಪುಡ್ ಲಿಮಿಟೆಡ್ ಕಂಪನಿ ಬಂದಾಯ್ತು, ಆ ಭೂಮಿ ವಾಪಸ್ ಸಿಕ್ತು. ಈ ಒಂದು ಪದ್ಧತಿಯನ್ನ ನಾವು ಅನುಸರಿಸಬೇಕು. ನಮ್ಮ ಕಾರ್ಪೊರೇಟರ್ಗಳಿಗೆ ಅವ್ರು ಇವತ್ತು ಚಂಡೀಗಢಕ್ಕೆ ಹೋಗಿ ಅಭ್ಯಾಸ ಮಾಡ್ಕೊಂಡು ಬರ್ಲಿ. ಅದಕ್ಕೆ ಅಲ್ಲಿ ಏನ್ ಅಭ್ಯಾಸ ಮಾಡ್ಕೊಂಡು ಬಂದ್ರು ಇವರು, ಇಲ್ಲಿ ಏನ್ ನಡೀತಾ ಇದೆ ಅನ್ನೋದನ್ನ ತಿಳ್ಕೊಳ್ತಾನೆ ಅವರು ಹೋಗಿ ಬಂದ್ರು. ಈಗ ಅಭ್ಯಾಸ ಮಾಡ್ಕೊಂಡು ಬಂದ್ರೆ ಏನ್ ತಿಳ್ಕೊಂಡ್ರಿ, ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಇದಕ್ಕೆ ನಿಮ್ದು ಈ ಜನರ ಹೋರಾಟಕ್ಕೆ ಬೆಂಬಲ ಇದ್ರ, ಈ ನೀರಲ್ಲಿ ಹೋಗ್ಬಾರ್ದು ಅಂತಿದ್ರೆ ನಮಗೆ ಬರೆದು ಕೊಡಿ. ಈ ರೀತಿ ಒಂದು ಸಂಗ್ರಹ ಮಾಡಿ ಶಾಸಕರ ಕಡೆಯಿಂದ, ಸಂಸದರ ಕಡೆಯಿಂದ ನಾವು ಸಂಗ್ರಹ ಮಾಡಿ, ಯಾಕಂದ್ರೆ ಬಾಯಿಲೆ ಒಂದು ಹೇಳ್ತಾರ, ಅಲ್ಲಿ ಇನ್ನೊಂದು ತಗೊಳ್ತಾರ. ಇಲ್ಲ, ನಮ್ದು ನೀವು ಬರೆದು ಕೊಡಿ, ನಮ್ದು ಇದು ವಿರೋಧ, ಪತ್ರಿಕೆಯೊಳಗ ಕೊಡೋಣ, ನಮಗ್ ಇಷ್ಟು ಜನರ ಬೆಂಬಲ. ಸೊ ಇದು ಒಂದು ಮಾರ್ಗ ಆಯ್ತು. ಎರಡನೇದ್ದು, ಇದು ನೀರಿನ ಹಕ್ಕಿಕತ್ತು ಎಷ್ಟು ಮಂದಿಗೆ ಗೊತ್ತದ? ರಾಕಸ್ಕೋಪ್ನಿಂದ ಬೆಳಗಾವಿಗೆ ಎಷ್ಟು ನೀರು ಬರ್ತದ, ಹಿಡ್ಕಲ್ದಿಂದ ಎಷ್ಟು ನೀರು ಬರ್ತದ, ಇದು ಇಂಡಾಲಿಗೆ ಎಷ್ಟು ಹೋಗ್ತದ, ಮತ್ಯಾರಿಗೆ ಎಷ್ಟು ಹೋಗ್ತದ, ಇನ್ನೂದ್ರ ಬಗ್ಗೆ ಬೆಳಗಾವಿ ಜನರಿಗೆ ಗೊತ್ತೇ ಇದೆ. ಸೊ ಇದನ್ನ ಗೊತ್ತು ಮಾಡುವ ಕೆಲಸ ನಾವು ಮಾಡಬೇಕು.
ಇದು ಎರಡನೇ ಅಂದ್ರೆ ಜನ ಸಂಘಟನೆಗಳೇ ಇದ್ದಾವೆ. ದಲಿತ ಸಂಘಟನೆಗಳು, ರೈತ ಸಂಘಟನೆಗಳು, ಕಾರ್ಮಿಕ ಸಂಘಟನೆಗಳು, ಬೇರೆ ಬೇರೆ ಪಕ್ಷದ ಕಾರ್ಯಕರ್ತರು, ಇವರಿಗೆ ಈ ಪರಿಸ್ಥಿತಿಯ ಒಂದು ತಿಳುವಳಿಕೆ ನೀಡುವ ಮಟ್ಟದಲ್ಲಿ ಒಂದು ಪ್ರಯತ್ನ ಆಗಬೇಕು. ಎರಡು ಮೂರನೇ ವಿಚಾರ ಇವತ್ತಾಗುವುದಿಲ್ಲ, ಆದ್ರೆ ಮೂರನೇ ವಿಚಾರ ಇದು ಆಗಬೇಕು. ಇದರ ಸಲುವಾಗಿ ಭವಿಷ್ಯದೊಳಗ ಆದಷ್ಟು ಬೇಗ ನಾವು ನಿನ್ನೆ ಚರ್ಚೆ ಮಾಡಿದ್ವಿ. ಇದಕ್ಕೆ ಮೂಲಕವಾಗಿ ನಾನು ಹೇಳಿದೆ, ಮೋದಿಗೆ ಅವರಿಗೆ ನಿನ್ನೆ ಭೇಟಿಯಾಗಿ ಅವ್ರಿಗೆ ಹೇಳಿದೆ, ಬರುವ ಒಂದು 15 ದಿವಸ ಒಂದು ತಿಂಗಳೊಳಗೆ ಈ ನೀರು ಆಗಲಿ. ಈಗ ನಾವು ಧಾರವಾಡ ಮತ್ತು ಬೆಳಗಾವಿ ನಗರದ ಜನರ ಜೊತೆಗೆ ನಾವು ಜಗಳ ಮಾಡೋ ಪರಿಸ್ಥಿತಿ ಬಂತು. ಹಿಂದಿದ್ದಿಲ್ಲ, ಈಗ ಯಾಕೆ ಬಂತು? ಮೊದಲು ನಾವು ಗೋವಾದವರು, ಅವರು ಇರೋ ಮಹಾರಾಷ್ಟ್ರದವರು, ಕರ್ನಾಟಕ ಅಂತ, ಈಗ ಧಾರವಾಡ ವಿರುದ್ಧ ಬೆಳಗಾವಿ. ಇದು ಯಾಕೆ ಬಂತು? ಮಲಪ್ರಭಾ ನದಿ ನೀರೊಳಗೆ ನೀರು ಕಡಿಮೆ ಯಾಕಾಯ್ತು? ಘಟಪ್ರಭಾ ನದಿಯೊಳಗೆ ನೀರು ಯಾಕೆ ಕಡಿಮೆ ಆಯ್ತು? ಇದು ಇವತ್ತಿನ ಚರ್ಚೆ ಅಲ್ಲ. ಇವತ್ತಿನ ಚರ್ಚೆ ಘಟಪ್ರಭಾ ನದಿ ಧಾರವಾಡದ ಉದ್ಯಮಿಗಳಿಗೆ ಹೋಗಬಾರ್ದು. ಅದ್ರ ಸಲುವಾಗಿ ಏನ್ ಮಾಡ್ಬೇಕು ಅದಕ್ಕೆ ನಾನು ಹೇಳ್ತಾ ಇದ್ದೀನಿ. ಅದೇ ಈ ಒಟ್ಟಾರೆ ನೀರು ಕಡಿಮೆ ಯಾಕೆ ಆಗ್ಲಿಕ್ಕತ್ತದೆ? ಮಲಪ್ರಭಾ ನದಿಯೊಳಗ, ಘಟಪ್ರಭಾ ನದಿಯೊಳಗ, ಕೃಷ್ಣಾ ನದಿಯೊಳಗ ನೀರು ಕಡಿಮೆ ಆಗಿ ನಮ್ಮೊಳಗ ಜಗಳಗಳು ಇದೆ. ಇದನ್ನ ನಾವು ತಗೊಳ್ಬೇಕು. ಒಂದು ಉದಾಹರಣೆ ಹೇಳಿ ನಾನು ಮಾತು ಮುಗಿಸ್ತೀನಿ. ಅದೇನಪ್ಪಾ ಅಂದ್ರೆ, ಈ 24 ಗಂಟೆ ನೀರು ಸರಬರಾಜು ಯೋಜನೆ ಪ್ರಚಾರ ಮಾಡುವ ಸಲುವಾಗಿ ಒಬ್ರು ಕನ್ಸಲ್ಟೆಂಟ್ ಬೆಳಗಾವಿಗೆ ಬಂದರು. ನಾನು ಅದರ ಮೊದಲನೆಯ ಲಾಭ ಪಡೆದದ್ದು ಏರಿಯಾದೊಳಗೆ ನಾಯಿದ್ದೆ, ಪ್ರಭಾಗ ನಂಬರ್ 6 ಭಾಗ್ಯನಗರದೊಳಗೆ ಇರ್ತೀನಿ. ಅಲ್ಲೇನೆ ಪ್ರಾಸ್ತಾವಿಕವಾಗಿ ಪೈಲಟ್ ಪ್ರಾಜೆಕ್ಟ್ ಶುರು ಆದದ್ದು ಅಲ್ಲಿ. ಅವ್ರು ಬಂದು ನಮ್ಮ ಸೆಲ್ಫ್ ಗವರ್ಮೆಂಟ್ ಇನ್ಸ್ಟಿಟ್ಯೂಟ್ ಅದ, ಟ್ರೈನಿಂಗ್ ಇನ್ಸ್ಟಿಟ್ಯೂಟ್, ಅಲ್ಲಿ ಮೀಟಿಂಗ್ ಮಾಡಿ ಹೈದರಾಬಾದಿಂದ ಕನ್ಸಲ್ಟೆಂಟ್ ಬಂದಿದ್ದ. ಅವ ಇದನ್ನ ಹೇಳ್ದ, ಹಿಂಗೆ ಬರ್ತದೆ, ಹಿಂಗೆ ಆಗ್ತದೆ, ಎಲ್ರಿಗೂ ಫ್ರೀ ನೀರು 6 ತಿಂಗಳು ಏನ್ ದರ ಇಲ್ಲ, ಅದಿಲ್ಲ, ಇದಿಲ್ಲ ಅಂತ ಕೇಳಿದ. ಹೆಣ್ಮಕ್ಳು ಎಲ್ರು ಜಾಸ್ತಿ ಜನ ಬಂದಿದ್ರು, ನನ್ನಂತ ಗಂಡಸರು ಒಂದು 5-6 ಜನ ಅಷ್ಟೇ ಇದ್ರು. ಎಲ್ಲ ಹೆಣ್ಮಕ್ಳು ಚಪ್ಪಳಿ ತಟ್ಟಿದ್ರು. ಏನ್ರ ಪ್ರಶ್ನೆ ಇದ್ರೆ ಕೇಳ್ರಿ ಅಂತ ಕೇಳಿ ನಾನು ಒಂದು ಪ್ರಶ್ನೆ ಕೇಳಿದೆ. ಎಲ್ಲ ನೀವು ಹೇಳ್ತಾ ಇದ್ದೀರಿ, ಎಲ್ಲ ಪ್ರಚಾರ ಯಾಕೆ ಮಾಡ್ತಾ ಇದ್ದೀರಿ ತಿಳಿದಿಲ್ಲ. ಯಾರಿಗಾರೆ ಪುಕ್ಷಟ್ಟಿಯಾಗಿ ಎಲ್ಲರಿಗೂ 24 ತಾಸು ನೀರು ಕೊಡ್ತೇವೆ ಅಂದ್ರೆ ಯಾರು ವಿರೋಧ ಮಾಡ್ತಾರೆ? ನೀವು ಇಷ್ಟು ಪ್ರಚಾರ ಯಾಕೆ ಮಾಡಿದ್ದೀರಿ ನನಗೆ ತಿಳಿಯುವಂತೂ. ಅದಕ್ಕೆ ಒಂದೇ ಪ್ರಶ್ನೆ, 2-3 ಪ್ರಶ್ನೆ ಅವಲ್ಲ. ಮೊದಲನೇ ಪ್ರಶ್ನೆ, ನೀವು 24 ತಾಸು ನೀರು ಎಲ್ಲರಿಗೂ ಕೊಡೋರು, ಈ ನೀರು ಎಲ್ಲಿಂದ ಬರುವುದು? ಸ್ರೋತಗಳು ಏನವ, ಸೋರ್ಸಸ್ ಏನವ, ಅವು ಕಡಿಮೆ ಅವ. ಇದನ್ನ ಯಾವ ರೀತಿ ಜಾಸ್ತಿ ಮಾಡೋ ರೀತಿಯಲ್ಲಿ ಇದ್ರ ಬಗ್ಗೆ ಒಂದು ಮಾತು ಹೇಳ್ತಾರೆ. ಎರಡನೇದ್ದು, ಈ ನೀರಿನ ದರ ಏನವಲ್ಲ, ಈಗ 6 ತಿಂಗಳಂತೂ ಫ್ರೀ ಕೊಡ್ತೀನಿ, ಅದ್ರ ನಂತರ ಏನ್ ದರ ನೀವು ಫಿಕ್ಸ್ ಮಾಡ್ತೀನಿ, ಆ ದರ ಏನು ಆ ದರಗಳನ್ನ ನಾವು ಮುಂದೆ ಏರಿಸುವುದಿಲ್ಲ ಅಂಥೇಳಿ ಅದ್ರ ಬಗ್ಗೆ ನಿಮ್ಮ ಆಲೋಚನೆ ಏನು? ಅದಕ್ಕೆ ಉತ್ತರ ಕೊಡಿ. ಮೊದಲೇ ಪ್ರಶ್ನೆ ಅವರದ್ದು, ನಾ ಬೆಳಗಾವಿ ಅಲ್ಲ, ನಾನು ಹೈದರಾಬಾದ್ನಿಂದ ಬಂದೀನಿ, ನಾ ಕನ್ಸಲ್ಟೆಂಟ್. ನಾನೇ ತಪ್ಪಿಳ್ಕೋಬೇಡ್ರಿ, ನಿಮಗೆ ಸಂಬಳ ಎಷ್ಟು? ದಿನಕ್ಕೆ 15,000 ರೂಪಾಯಿ ಕನ್ಸಲ್ಟೆನ್ಸಿ ಫೀ ತಗೊಂಡು ಹೈದರಾಬಾದ್ನಿಂದ ಬಂದ ಮನುಷ್ಯ. ಅವನಿಗೆ ಬೆಳಗಾವಿಗೆ 24 ತಾಸು ನೀರು ಕೊಡುವುದು, ಎಲ್ಲಿಂದ ನೀರು ಬರ್ತಾವ ಅನ್ನೋದು ಗೊತ್ತಿಲ್ಲ. ನೀವು ಕನ್ಸಲ್ಟ್, ನಾನು ಯಾಕೆ ಇದಕ್ಕೆ ಘಟಪ್ರಭಾಗ ಸಂಬಂಧ, ನೀವನ್ನವ್ರು ಅದನ್ನೇ ಕತಿ ಹೇಳಕತ್ತೀರಿ, ಕತಿ ಹೇಳೋದು ಸಂಬಂಧ. ನೀವು ಕನ್ಸಲ್ಟೆಂಟ್ 15,000 ರೂಪಾಯಿ ದಿವಸ, ಅವನಿಗೆ ಗೊತ್ತಿಲ್ಲ. ಎರಡನೇದು